ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರ ಕುಮಾರ ಬಂದ. ಇರಿ ಇನ್ನು ನಿಮ್ಮನ್ನ ಹೆಚ್ಚೋದ್ ಕಾಯಿಸಲ್ಲ. ನೊಂದಿರೋ ಕುಟುಂಬ ಸದಸ್ಯರನ್ನ ವೇದಿಕೆ ಮೇಲೆ ಬರಕ್ ಹೇಳಿ. ಅವ್ರಿಗೆ ಪರಿಹಾರದ ಹಣನ ನಾನ್ ಕೊಡ್ತೀನಿ. ಸುಮನ್ ಅವರೇ, ನೀವೇ ಕಲ್ಕೂತಿದ್ದೀರಾ? ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣನೇ ನೀವು ಬನ್ನಿ. ಅಯ್ಯೋ ಇಲ್ಲ ಸರ್, ಪರವಾಗಿಲ್ಲ, ಬೇಡ. ನಿಮ್ಮ ಕಾಲೋನಿಯ ಹೋರಾಟಗಾರ್ತಿ ಸುಮನ್ ಅವರನ್ನ ನೀವೇ ವೇದಿಕೆ ಮೇಲೆ ಬರಕ್ ಹೇಳ್ಬೇಕು. ಬನ್ನಿ. ನೋಡಿ ಹೆಂಗ್ ಕೂತಿದ್ದಾನೆ. ಊರ್ ತುಂಬಾ ನಿನ್ನ ಬಣ್ಣದ ರಂಗಿನ ಕತೆಗಳೇ. ಚೀಟಿ ದುಡ್ಡು ಕೇಳಕ್ ಹೋದಲ್ಲೆಲ್ಲ ಈಟಿಟ್ ಉದ್ದ ಕತೆ ಹೇಳ್ತಾರೆ. ಯಾರೇನ್ ಹೇಳಿದ್ರೀಗ? ಏಯ್, ಈ ವಿದ್ಯಾ ಮುಂದ್ ಮಾತಾಡೋ ಧೈರ್ಯ ಯಾರಿಗೋ ಇದೆ? ಹಿಂದೆ ಮುಂದೆ ಮಾತಾಡ್ಕೋತಾರೆ. ಅಲ್ಲ, ನೀನ್ ಊರ್ ತುಂಬಾ ಬಲ್ಕ ಕೆಲಸಗಳು ಮಾಡ್ಕೊಂಬ, ನಾನ್ ನಿನ್ ಪರ ವಹಿಸ್ಕೊಂಡು ತಿಪ್ಪೆ ತರಿಸ್ಕೊಂಡ್ ಬರ್ತೀನಿ. ನೀನ್ ಹೋಗಿ ಸೆಗಣಿ ಹಾಕು. ಬದ್ಲಾಗಲ್ವೇನೋ ನೀನು? ಬದ್ಲಾಗಲ್ವಾ? ಮದುವೆ ಮಾಡಿದ್ರೆ ಬದ್ಲಾಯ್ತೀನಿ ಅಂತ ಹೇಳ್ತಿದ್ದಲ್ಲ, ಮದುವೆ ಮಾಡಿಸ್ ಬದ್ಲಾಯ್ಸು. ನಾನ್ ಬೇಡ ಅಂತ. ನಿನ್ ಮುಖಕ್ ಮದ್ವೆ ಬೇರೆ ಕೇಡು. ಹೆಣ್ಣೆತ್ತವ್ರು ಯಾರು ನಿನಗೆ ಹೆಣ್ ಕೊಟ್ಟಾರು? ಕೊಡಲ್ಲ ಅಂತಾನೆ ದುಡ್ಡು ಕೊಟ್ಟು ಒಬ್ಬಳನ್ನ ಕೊಂಡ್ಕೊಂಡಿದ್ಯಲ್ಲ, ಅವಳನ್ನೇ ಕಟ್ಟು. ಯಾರು ಬೇಡ ಅಂದವ್ರೀಗ? ಮಾಡೋದೆಲ್ಲ ಅನಾಚಾರ, ಮಾತಾಡೋದ್ ನೋಡು. ಮದುವೆ ಇನ್ನೂ ಲೇಟ್ ಆಯ್ತದ, ಇಲ್ಲ ಇಷ್ಟಾಗೆ ಮಾಡಿಸ್ತೀಯ? ಇನ್ನೂ ತಡ ಮಾಡಿದ್ರೆ ಆ ಸುಮ್ಮಿ ಮನಸ್ಸು ಬದ್ಲಾಗ್ ಹೋಯ್ತದೆ. ನಿನ್ ರಂಗಿನ ಕತೆ ಕೇಳಿ ನಾಳೆ ಅವಳು ನಿನ್ ಮುಖಕ್ ಬಂದು ತುಪ್ಪಕ್ಕಂತ ಉಗಿಯೋಕ್ಕೂ ಮುಂಚೆ ನಿನ್ನ ಸುಮ್ಮಿ ಮದುವೆ ಮಾಡಿಸ್ಬಿಡ್ಬೇಕು. ಅವಳು ಬಂದ್ರೇನೆ ನಿನಗೆ ಮೂಗ್ದಾರ ಬೀಳೋದು. ಒಬ್ಬ ಕೌನ್ಸಿಲರ್ಗೆ ಇಷ್ಟೊಂದು ಅಧಿಕಾರ ಕೊಟ್ಟವ್ರು ಯಾರ್ರಿ? ಯಾರಿಂಗ್ ಕೇಳಿ ಇದೆಲ್ಲ ಆಯ್ತು? ಸರ್, ಪಾರ್ಟಿ ಫಂಡಿಂದ ಹಣ ತಗೊಳ್ಳೋದಕ್ಕೆ ಒಬ್ಬ ಕೌನ್ಸಿಲರ್ಗೆ ಅಧಿಕಾರ ಎಲ್ಲಿರುತ್ತೆ ಸರ್? ಕೋಪ ಮಾಡ್ಕೋಬೇಡ್ರಿ. ಇಷ್ಟಕ್ಕೂ ಅವನು ಪಕ್ಷದ ಹಣನ ಒಂದು ಬಿಡಿಗಾಸು ಬಳಸಿಲ್ಲ. ಎಲ್ಲ ತನ್ನ ಸ್ವಂತ ಹಣದಿಂದ ಅವ್ರಿಗೆಲ್ಲ ಪರಿಹಾರ ಕೊಟ್ಟಿದ್ದಾನೆ. ಅವನು ನಮ್ಮ ಪಕ್ಷದ ನಿಷ್ಠಾವಂತ ನಿಯತ್ತಿನ ಯುವ ನಾಯಕ. ಅವನ ಶಿಷ್ಯ ರೀ, ನಮ್ಮ ಕ್ಷೇತ್ರದವನ್ರಿ. ತೀರ್ಥನಿಗೆ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರಿದೆ. ಎಲ್ಲೂ ಹೋದ್ರೂ ಅವಂದೇ ಗುಣಗಾನ ಮಾಡ್ತಾರೆ. ಒಳ್ಳೆ ಭರವಸೆಯ ನಾಯಕನಾಗಿ ಬೆಳಿತಾನವನು. ಪಾರ್ಟಿ ಹಣ ಖರ್ಚಾಗಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಆದ್ರೆ ನಾಳೆ ಪಾರ್ಟಿಲಿ ಪ್ರಶ್ನೆ ಬರ್ಬೋದು. ಅವೆಲ್ಲದಕ್ಕೂ ನೀವೇ ಉತ್ತರ ಕೊಡ್ಬೇಕಾಗತ್ತೆ. ಆಯ್ತು ಬಿಡ್ರಿ, ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನೇ ಉತ್ತರ ಕೊಡ್ತೀನಿ. ರಾಮಣ್ಣ, ನೀನು ಹೆಣ್ಣು ಹೆತ್ತಿಲ್ಲಪ್ಪ, ದ್ಯಾವತೆನ ಹೆತ್ತಿದ್ಯಾ. ಇವತ್ ನಿಮ್ ಮಗಳು ನಮ್ ಕುಟುಂಬನ ಉಳಿಸ್ಬಿಟ್ಲು. ಸುಮ್ಮನೆ ಇಲ್ಲ ಅಂದಿದ್ರೆ ನಮಗೆ ಬಿಡ್ಗಾಸು ಸಿಕ್ತಿರ್ಲಿಲ್ಲ ಅನ್ನಿ. ಅಕ್ಕ, ಏನೋ ನಾನು ತಿಳ್ದಂಗ್ ಮಾಡಿದ್ದೀನಿ, ಆದ್ರೆ ಇಲ್ಲಿಗೆ ಎಲ್ಲ ಮುಗಿಲಿಲ್ಲ. ಬಂದಿರೋ ಪರಿಹಾರ ದುಡ್ಡನ್ನ ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದು ಮುಖ್ಯ. ಹೇಗಿದ್ರು ಕಾರ್ಪೊರೇಟರ್ ಸಾಹೇಬ್ರು ಮಕ್ಳು ಓದಿನ ಖರ್ಚನ್ನ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗಾದ್ರೂ ಚಿಂತೆ ಮುಗೀತು. ಇನ್ನೇನಿದ್ರು ಬಂದಿರೋ ದುಡ್ಡನ್ನ ಜೋಪಾನವಾಗಿ ಇಟ್ಕೊಂಡು ಜೀವನ ಕಟ್ಕೊಳ್ಳೋದು ನೋಡ್ಕೋಬೇಕು. ಸುಮಿ,
ಎಲ್ರು ಬದುಕು ಕಟ್ಕೊಡೋ ಬಂಗಾರ ಕಣೆ ನೀನು. ಅಯ್ಯ ಎಲ್ರು ಎಲ್ಲಿಗೊಂಡ್ರಿ? ನಿಂತ್ಕೊಡ್ರಿ. ಶುಭ ಕಾರ್ಯಕ್ಕೆ ಸಂಬಂಧಿಕರನ್ನ ಕರ್ಕೊಂಬರೋದು ವಾಡ್ಕೆ. ಆದ್ರೆ ಛಾತ್ರಿಗಳು ಇವತ್ತು ಚಿನ್ನಂತ ಮೂರ್ತ ಇದೆ ವಿಜಯಮ್ಮ, ತಪ್ಪಿಸ್ಕೋಬೇಡಿ ಅಂದ್ರು. ಅದಕ್ಕೆ ಯಾರನ್ನೂ ಕರ್ಕೊಂಬರಕ್ ಆಗ್ಲಿಲ್ಲ. ನೀವೆಲ್ಲ ಏನ್ ಹೊರಗಿನವ್ರೆ? ನಮ್ ಕುಟುಂಬದವ್ರೆ ತಾನೆ. ಇದೆಲ್ಲ ಏನ್ ವಿಜಯಮ್ಮ? ಏನ್ ಬೇಕು ನಿನಗೆ? ಹೆಣ್ ಬೇಕು ರಾಮಯ್ಯ. ವಿಜಯಮ್ಮ ಬಾರವೇ ನೀನು, ಸುಮ್ನೆ ಮಾತಾಡ್ಬೇಡ. ಯಾಕೆ ಕೋಪ ಮಾಡ್ಕೊಂಡಿಯ? ಈಗ ತಾನೇ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ಯಾ. ಕೋಪ ಮಾಡ್ಕೊಂಡು ಆರೋಗ್ಯಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನಿನ್ ಮಕ್ಕಳ ಗತಿ ಏನು ಅಂತೀನಿ. ಪಾಪ ನಮ್ ಸುಮಿ, ನೀನ್ ಆಪರೇಷನ್ ಖರ್ಚಿಗೆ ಅಂತ ಕಾಸು ಹೊಂದ್ಸೋದಕ್ಕೆ ಎಷ್ಟು ಮನೆ ಬಾಗಿಲು ತಟ್ಟಿದಾಳೆ ಅಂತ ಹಾಸಿಗೆ ಮೇಲೆ ಮಲಗಿದ್ ನಿನ್ಗೇನ್ ಗೊತ್ತು? ನನಗ್ ಗೊತ್ತದೆ. ಹೆಂಗಾರ ಮಾಡಿ ನಮ್ಮ ಅಪ್ಪನ ಜೀವ ಉಳಿಸಪ್ಪ ಅಂತ ಸುಮಿ ಬೇಡ್ಕೊಂಡ್ಲ. ಹೆಂಗಾರ ಮಾಡಿ ನನ್ ಮಗನಿಗೆ ಬದುಕಟ್ ಕೊಡಪ್ಪ ಅಂತ ನಾನ್ ದೇವ್ರನ್ನ ಬೇಡ್ಕೊಂಡ. ರಾಮಯ್ಯ, ಆ ದೇವ್ರಿಗೆ ನಮ್ ಕೂಗು ಮುಟ್ಟದೆ ಅನಿಸ್ತದೆ. ನೀವು ಒಂದಾದ್ರೆ ನಿಮ್ ಸಮಸ್ಯೆ ತೀರ್ತದೆ ಅಂತ ಆ ದೇವ್ರೆ ನಮಗೆ ಆಶೀರ್ವಾದ ಮಾಡ್ಬಿಟ್ಟು ನಾನು ಸುಮ್ಮಿನ ಒಂದ್ ಮಾಡ್ಬಿಟ್ಟ ಅಂತೀನಿ. ನಿನ್ ಜೀವ ಉಳಿಸೋದಕ್ಕೆ ಸುಮ್ಮಿಗೆ ನಾನು 4 ಲಕ್ಷ ಕೊಟ್ನ. ಅದಕ್ಕೆ ನನ್ ಮಗನ್ ಬಾಳ್ ಕಟ್ಕೊಡೋದಕ್ಕೆ ಸುಮ್ಮಿ ತನ್ನಂತಾನೆ ದಾರ ಎರ್ಕೊಡ್ತೀನಿ ಅಂತ ಹೇಳಿದ್ಲು. ರಾಮಯ್ಯ, ಇದ್ರಲ್ಲಿ ಏನಾದ್ರು ತಪ್ಪೈತಾ? ವಿಜಯಮ್ಮ, ನಿನಗೆ ಹಿಂದಿನಿಂದಲೂ ಹೇಳ್ತಾನೆ ಇದ್ದೀನಿ, ನನ್ನ ಮಗಳು ಮಾರಾಟಕ್ಕಿಲ್ಲ. ಸುಮ್ಕಿರ ರಾಮಯ್ಯ, ಒಂದೇ ಮಾತಿಗೆ ಯಾಕೆ ಉರ್ಲಾಕಂಡಿಯ? ನೀನ್ ಜೀವ ಉಳಿಸೋದಕ್ಕೂ ನಾನೇ ದಾರಿದೀಪ ಆಗಿವ್ನಿ, ನಿನ್ ಮಗಳಿಗೆ ಬಾಳ್ ಕೊಡ್ಸೋದಕ್ಕೂ ನಾನೇ ದಾರಿದೀಪ ಆಗ್ತೀನಿ. ಏನೇನೋ ಮಾತಾಡ್ದೆ, ಸುಮ್ನೆ ಕುತ್ಕೋ ನೀನು. ಸುಮಿ, ನೀನ್ ಕುತ್ಕೋಬಾರವ. ಏನಿಲ್ಲ, ಹೆಣ್ ನಮ್ದು ಅನ್ನೋ ಶಾಸ್ತ್ರ ಮಾಡ್ತೀನಿ ಆಟಯ್ಯ. ಏನ ಈ ಅಪ್ಪಪೋಲಿ ನನ್ ಮಗನ್ಗೆ ನಮ್ಮ ಅಕ್ಕನ್ ಕೊಡ್ಬೇಕಾ? ಹೋಗ್ರಿ ಇಲ್ಲಿಂದ. ಯಾರನಲ್ಲಿ ಹೇಳಿ ಪೋಲಿ ಅನ್ನೋದು? ಅಕ್ಕನ ದುಡ್ಡಲ್ಲಿ ಮೆರಿತಾರ ನಾಯಿ ನೀನು. ನನ್ ಬಗ್ಗೆ ಮಾತಾಡ್ತೀಯ? ಎಷ್ಟು ಧೈರ್ಯ ನಿಂಗೆ? ನೀವ್ ಮತ್ತೊಂದು ಕೂತ್ಗೆ ತಾಯಿ ಅಂತ ಬಿದ್ರೆ ಅದು ನನ್ ಕೈಯಿಂದ. ನನ್ನೊಂದು ಬಿಟ್ಟ ಯಾವ ತಾಳಿ ಕಟ್ತಾರೋ ನಾನು ನೋಡೇ ಬಿಡ್ತೀನಿ. ತಪ್ಪು ಮಾಡ್ಬಿಟ್ರಿ ಕಣೋ, ತಪ್ಪು ಮಾಡ್ಬಿಟ್ರಿ. ಸುಮಿಗ್ ಮದ್ವೆ ಅಂತ ಆದ್ರೆ ಅದು ನನ್ ಮಗನ್ ಜೊತೆನೆ. ಇಲ್ಲ ಅಂದ್ರೆ ಈ ಜಗತ್ತಲ್ಲ ಅವಳಿಗೆ ಮದ್ವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಬಿಡಲ್ಲ, ಬಿಡ ಜಾಗನ. ಇದನ್ನ ಯಾಕೆ ಎತ್ತಿಡ್ತಿದ್ಯಾ? ಎತ್ತಿ ತಿಪ್ಪೆಗೆ ಬಿಸಾಕು. ನೋಡ್ದೇನಪ್ಪ, ಅಕ್ಕ ಯಾಕೆ ಹಂಗವಳೆ ಅಂತ ಕೇಳ್ತಿದ್ಯಲ್ಲ, ಅದಕ್ಕೆ ಉತ್ತರ ಇವತ್ತು ಸಿಕ್ತು. ಸುಮ್ನೆ ಯಾಕವ್ವ ಹಿಂಗೆಲ್ಲ ಮಾಡಕ್ ಹೋದೆ?
ಬಿದ್ದೋಗೋ ಮರ ಉಳಿಸ್ಕೊಳಕ್ ಹೋಗಿ ಯಾರು ಬೆಳೆಯೋ ಮರ ಕಡಿತಾರೆ ನಾವ. ಅಪ್ಪ ಯಾಕೆ ಹಿಂಗ್ ಮಾಡ್ದೆ ಸುಮ್ನೆ? ನಾನು ಅವತ್ತು ನಿನ್ ಮಾತು ಕೇಳಿ ಕೆಲ್ಸಕ್ಕೆ ಹೋಗದೆ ಇದ್ರೆ ಚೆನ್ನಾಗಿತ್ತು. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟನಲ್ವ. ನಾನು ತಪ್ಪು ಮಾಡ್ಬಿಟ್ಟೆ, ಸುಮ್ನೆ ತಪ್ಪು ಮಾಡ್ಬಿಟ್ಟೆ. ಯಾಕಪ್ಪ ಹಿಂಗ ಆಡ್ತೀಯ? ಅಪ್ಪ, ಅಕ್ಕನ ಮದ್ವೆ ಇನ್ನೂ ಆಗಿಲ್ಲ. ಅವನ ಜೊತೆ ಮದ್ವೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಇವತ್ ಕಪಾಳ ಕೊಡ್ತಿದ್ದೀನಿ. ಮದ್ವೆ ಮಾತೇನಾದ್ರೂ ಮುಂದುವರೆದ್ರೆ ಅವನ್ ಕೈ ಕಾಲೇ ಮುರಿತೀನಿ. ಅಕ್ಕ, ನಮಗೂ ಹೇಳ್ದೆ. ಯಾಕಕ್ಕ ಇಂಥ ಕೆಲಸ ಮಾಡಿದೆ? ಯಾಕೆ ಮಾಡಿದೆ? ಯಾಕಂದ್ರೆ ನಾನು ನಮ್ಮಪ್ಪನ ಉಳಿಸ್ಕೋಬೇಕಾಗಿತ್ತು ಕಣೆ. ಯಾಕಂದ್ರೆ ನನಗ್ ನಮ್ಮ ಅಪ್ಪನ ಜೀವನ ಮುಖ್ಯ ಆಗಿತ್ತು. ಯಾಕಂದ್ರೆ ನನಗ್ ಬೇರೆ ದಾರಿ ಇರ್ಲಿಲ್ಲ. ಅಪ್ಪನ್ಗೋಸ್ಕರ ಜೀವನೇ ಕೊಡ್ತೀನಿ ಅನ್ನೋ ನಾನು ತಾಳಿ ಕಟ್ಟೋಕೆ ಕುತ್ತಿಗೆ ಕೊಡಲ್ವೇನೆ? ಅಯ್ಯೋ ಮಗಳೇ, ಅರಗಿಣಿ ಅಂತ ಈ ನನ್ನ ಮಗಳನ್ನ ಮೂರ್ನು ಬಿಟ್ಟು ಒಂದು ಕೈ ಕೊಡಕ್ಕಾಗತ್ತೇನಮ್ಮ? ಆಗಕ್ಕಿಲ್ಲ, ಯಾವ ಕಾರಣಕ್ಕೂ ಆಗಕ್ಕಿಲ್ಲ. ಬೇರೆ ದಾರಿ ಇಲ್ಲಪ್ಪ. ನಾನ್ ಮಾತ್ ಕೊಟ್ಟಿದ್ದೀನಿ. ಮಗಳೇ, ನಿನ್ನ ಬಂಗಾರದಂತ ಮನೆಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀನಿ ತಾಯಿ. ಅದ್ರ ಗತಿ ಏನವ? ಮರಿಬೇಕಪ್ಪಯ್ಯ. ಸಾಧ್ಯ ಇಲ್ಲ ಕಣವ, ಸಾಧ್ಯ ಇಲ್ಲ. ನನ್ನ ಜೀವ ಉಳಿಬೇಕು ಅಂತ ನನ್ನ ಮಗಳ ಜೀವನ ನಾನು ಬರೀ ಕೊಡಕ್ಕಿಲ್ಲ. ಒಂದ್ ಪಕ್ಷ ಅಂತ ದಿನ ಬಂತು ಅಂದ್ರೆ ನಿಮ್ಮಪ್ಪ ಜೀವ ಸಹಿತ ಇರಕ್ಕಿಲ್ಲ. ತಿಳ್ಕೊಬಿಡು ಸುಮ್ನೆ. ನಿನ್ ಮೇಲೆ ಆಣೆ, ನಿನ್ ಮೇಲೆ ಆಣೆ. ಅಪ್ಪ, ಯಾಕಪ್ಪ? ಯಾಕೆ? ಹೌದು ಅಕ್ಕ, ಹೌದು. ಕಾಸೆ ಬೇಕು ಅಂತಂದ್ರೆ ಜೀವನ ಪೂರ್ತಿ ಅವನ ಮನೆ ಜೀತ ಮಾಡ್ಕೊಂಡಿರ್ತೀನಿ. ನೀನೇ ಬೇಕು ಅಂತ ಆ ಕಾಶಿ ಏನಾದ್ರೂ ನೀನ್ ಕುತ್ತಿಗೆ ತಾಳಿ ಕಟ್ಟಕ್ ಬಂದ್ರೆ ಅವನ್ನ ಕೊಂದು ನಾನು ಜೈಲಿಗೆ ಹೋಗ್ತೀನಿ. ಯೋಚನೆ ಮಾಡು ಅಕ್ಕ. ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ನಾವೆಲ್ಲರ ಸಾವು ಬದುಕು ಇದೆ ಕಣ.